ಹೇಗಿತ್ತು ಬಿಗ್ ಬಾಸ್ ಆ 3 ವೀಕ್ಸ್ ಜರ್ನಿ ಹೆಂಗ್ ಅನಿಸ್ತು? ಇಲ್ಲಿಂದ ಶುರು ಮಾಡ್ಲಿ. ಬಿಗ್ ಬಾಸ್ ಜರ್ನಿ ಒಂದು ಅನ್ಬಿಲೀವಬಲ್ ಜರ್ನಿ. ಅಲ್ಲಿ ಅದು ಒಂದು ಡಿಫ್ರೆಂಟ್ ಪ್ರಪಂಚ. ಬೆಳಕು ಯಾವಾಗ ಆಗುತ್ತೆ, ಕತ್ಲಿ ಯಾವಾಗ ಆಗುತ್ತೆ, ಟೈಮ್ ಎಷ್ಟು, ಹೊರಗಡೆ ಲೋಕ ಹೇಗಿದೆ ಏನು ಪರಿಜ್ಞಾನ ಇರಲ್ಲ. ಅಲ್ಲಿ ಒಂದ್ 2 ದಿನ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ 3ನೇ ದಿನದಿಂದ ಆ ಮನೆಯಲ್ಲಿ ಆ ಪ್ರಪಂಚದಲ್ಲಿ ನಾವೇ ಕಳೆದು ಹೋಗ್ಬಿಟ್ಟಿರ್ತೀವಿ. ಅದೇ ಒಂದು ಡಿಫ್ರೆಂಟ್ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಸೊ ಹೋಗ್ತಾನೆ ಇಷ್ಟು ವರ್ಷ ಒಂಟಿಯಾಗಿದ್ ನನ್ನನ್ನ ಜಂಟಿಯಾಗಿ ಕಳಿಸ್ಬಿಟ್ರು. ಅದು ಇನ್ನೊಂಥರ ಚಾಲೆಂಜ್ ನಂಗೆ. ಟೋಟಲ್ ಸ್ಟ್ರೇಂಜರ್ ಅಭಿಷೇಕ್ ಅವ್ರು. ನಂಗೆ ಟೋಟಲ್ ಸ್ಟ್ರೇಂಜರ್ ಜೊತೆ ಆಲ್ಮೋಸ್ಟ್ 24/7 ಕಳಿಬೇಕಿತ್ತು. ಅಂಡ್ ಎಲ್ಲ ಒಂದೊಂದು ಆಕ್ಷನ್ ಮ್ಯಾಚ್ ಆಗ್ಬೇಕಿತ್ತು, ಟೀಮ್ ಅಪ್ ಆಗ್ಬೇಕಿತ್ತು, ಜಂಟಿಯಾಗಿ ಆಟ ಆಡ್ಬೇಕಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಅಷ್ಟು ಜನರ ಜೊತೆ ಒಂದೇ ರೂಫ್ ಅಂಡರ್ ಅಲ್ಲಿ ನಾನು ಈಸಿಯಾಗಿ ಕಳಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಮಗೆ ಅಭಿಷೇಕ್ ಜೊತೆ ಅಂದ್ರೆ ಅಡ್ಜಸ್ಟ್ ಆಗೋದು ಏನಾದ್ರು ತುಂಬಾ ಕಷ್ಟ ಆಗಿತ್ತಂತ? ಫಸ್ಟ್ ವೀಕ್ ಹೋಗಿದ್ದೆ ಗೊತ್ತಾಗಿಲ್ಲ ಹಾನೆಸ್ಟ್ಲಿ. ಅಂದ್ರೆ ನಾವು ಅಡ್ಜಸ್ಟ್ ಆಗ್ಬೇಕು ಅನ್ನೋ ಮನಸ್ಥಿತಿನಲ್ಲಿ ಇರ್ಲಿಲ್ಲ. ಅಂದ್ರೆ ಅಷ್ಟು ಜನ ಇದ್ದಿದ್ರಿಂದ ಪ್ರತಿಯೊಬ್ಬರನ್ನ ಪರಿಚಯ ಮಾಡ್ಕೋತಾ ಮನೆಯಲ್ಲಿ ಎಲ್ಲ ಒಂದು ಹೊಸ ಸ್ಕೆಡ್ಯೂಲು, ಹೊಸ ಪ್ಯಾಟರ್ನು, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ವಿ. ಆಮೇಲೆ ಅವರು ಹೈಪರ್ ಆಕ್ಟಿವ್ ಆಗಿದ್ದರಿಂದ ಒಂದು ಡಿಫ್ರೆಂಟ್ ಪರ್ಸನಾಲಿಟಿ ಆಲ್ ಟುಗೆದರ್. ನನಗೆ ಒಂದು ಅವ್ರನ್ನ ನಾನು ಸಟಲ್ ಕಾಮ್ ಡೌನ್ ಮಾಡಬೇಕಿತ್ತು. ಸೊ ಆ ಥರ ಪರ್ಸನಾಲಿಟಿ ಆಗಿದ್ರು. ಫಸ್ಟ್ ವೀಕ್ ಆಕ್ಚುಲಿ ಹೋಗಿದ್ದು ಗೊತ್ತಾಗ್ಲಿಲ್ಲ, ಬೇಗ ಕಳೀತು. ಸೆಕೆಂಡ್ ವೀಕ್ ಇಂದ ಅಡ್ಜಸ್ಟ್ಮೆಂಟ್ ಅಂತ ಬಂದಾಗ, ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ, ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಅಂತ ಬಂದಾಗ ಅಲ್ಲಿ ತುಂಬಾ ಜಗಜಾಂತರ ವ್ಯತ್ಯಾಸ ಇತ್ತು. ಅವ್ರ ಕ್ಲಾಶಸ್ ಆಗ್ತಾ ಇತ್ತು ಮಧ್ಯ ಮಧ್ಯ. ಅದು ಕಂಟ್ರೋಲ್ ಮಾಡಿ ಆಗಿರೋ ಕ್ಲಾಶಸ್. ಯಾಕಂದ್ರೆ ಅವರು ಆಸ್ ಅ ಪರ್ಸನ್ ಅವರು ತುಂಬಾ ಡಿಫ್ರೆಂಟ್. ನಾನು ಅಶ್ವಿನಿ ಆಗಿ ತುಂಬಾ ಡಿಫ್ರೆಂಟ್. ಅದು ತುಂಬಾ ಎಫೆಕ್ಟ್ ಆಯ್ತು.